ಕೊಡಗು ಗೌಡ ವೇದಿಕೆಯ ಮಾಸಿಕ ಸಭೆಯು ಅಧ್ಯಕ್ಷ ಬಾಲಾಡಿ ಮನೋಜ್ ನೇತೃತ್ವದಲ್ಲಿ ಮಡಿಕೇರಿಯ ಯುವ ವೇದಿಕೆ ಕಚೇರಿಯಲ್ಲಿ ನಡೆಯಿತು. ವೇದಿಕೆಯ 27ನೇ ವರ್ಷದ 10 ಕುಟುಂಬ 18 ಗೋತ್ರದ ಗೌಡ ಜನಾಂಗದ ಕ್ರೀಡಾಕೂಟವು ಮಡಿಕೇರಿಯಲ್ಲಿ ಮೇ 1ರಿಂದ ಆರಂಭಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಕ್ರೀಡಾಕೂಟ ಆಯೋಜನೆ ಹಾಗೂ ನಿರ್ವಹಣೆ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಕೊಡಗು ಗೌಡ ಯುವ ವೇದಿಕೆ ಅಧ್ಯಕ್ಷ ಬಾಲಾಡಿ ಮನೋಜ್ ಮಾತನಾಡಿ, ಈ ಬಾರಿ ವಿಭಿನ್ನವಾಗಿ ಕ್ರೀಡಾಕೂಟ ಆಯೋಜಿಸಲು ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೇ 1ರಿಂದ 16ರವರೆಗೆ ವಿವಿಧ ಆಟೋಟಗಳು ನಡೆಯಲಿದೆ. ಕ್ರೀಡಾಕೂಟದಲ್ಲಿ ಸಮುದಾಯದ ಬಹುತೇಕ ಕುಟುಂಬಗಳು ಪಾಲ್ಗೊಳ್ಳಲಿವೆ ಎಂದರು. ಗೌಡ ಯುವ ವೇದಿಕೆಯ ಕಾರ್ಯದರ್ಶಿ ರಿಷಿತ್ ಮಾದಯ್ಯ ಮಾತನಾಡಿ, ಕ್ರೀಡಾಕೂಟಕ್ಕೆ ಅಗತ್ಯ ತಯಾರಿ ಮಾಡಿಕೊಳ್ಳಲಾಗ್ತಿದೆ. ಕ್ರೀಡಾ ಜ್ಯೋತಿಯೊಂದಿಗೆ ಗಾಳಿಬೀಡುವಿನ 10 ಐನ್ ಮನೆಗಳಿಗೆ ಆಗಮಿಸುವ ಮೂಲಕ ಒಲಿಂಪಿಕ್ ಮಾದರಿಯ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕಳೆದ ವರ್ಷ 8 ಇದ್ದದ್ದು, ಅಲ್ಲಿ ಒಂದು 2 ಕುಟುಂಬ ಬಿಟ್ಟು ಹೋಗ್ಬಿಟ್ಟು ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಈ ವರ್ಷ ಏನು ಮಾಡೋದು, ಆ ಕುಟುಂಬ ಅಲ್ಲಿ ಬರದಿದ್ರು ಆ ಕುಟುಂಬಗಳನ್ನ ಸೇರಿಸ್ಕೊಂಡವೆ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯಾಗಿ ಕಳೆದ ವರ್ಷ ಮಾಡಿಕೊಟ್ಟು ಅದೇ ರೀತಿ ಗಾಳಿಬೀಡು ಗ್ರಾಮಸ್ಥರೇ ಊಟದ ವ್ಯವಸ್ಥೆನ ಅಲ್ಲಿ ಮಾಡಿದೆ. ಹಾಗೆ ಅಲ್ಲಿ ಸಭೆ ಹೇಗೆ ನಾವು ಅಲ್ಲಿ ಕಾರ್ಯ ಮಾಡಿದೋ ಅದೇ ರೀತಿ ಕಾರ್ಯಕ್ರಮಕ್ಕೆ ಅಲ್ಲಿ ಪೂರ್ಣ ರೀತಿಯ ಸಹಕಾರ ಕೊಟ್ಟವೆ ಅಂತ ನಾವು ಹೇಳೋಣ. ಹಾಗೆ ಅಲ್ಲಿ 8 ಸಭೆಯಲ್ಲಿ ಉಪಾಧ್ಯಕ್ಷ ಪರಿಚನ ಸತೀಶ್ ಮತ್ತು ಎಡಿಕೇರಿ ಪ್ರಸನ್ನ, ಖಜಾಂಚಿ ನವೀನ್ ದೇರಳ, ಕಾರ್ಯದರ್ಶಿ ಕೆದಂಬಾಡಿ ಕಾಂಚನ ಸೇರಿದಂತೆ ಆಡಳಿತ ಮಂಡಳಿ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.